ಏನು ಅದ ವಾಸನೆ ಹೊಡಿತೇವೆ ನಂಗೆ ಗೊತ್ತಾಯ್ತು. ಈಗ ಈ ಆನೆ ಆ ವ್ಯಕ್ತಿಗಳ ಮೇಲೆ ದಾಳಿ ಮಾಡಕ್ ಕಾರಣ ಈ ಆನೆಗೆ ಮತ ಬಂದಿದೆ ಅಂತ. ಆಮೇಲೆ ಆ ಎಲೆ ಹಾಕಿ ನಾನು ಜೀಪ್ ಒಳಗೆ ಇಟ್ಕೊಂಡ್ರಿ, ನನ್ನ ಜೀಪ್ ಒಳಗೆ AC ಹಾಕಿದಾಗ ಆ ಇನ್ನು ಸ್ಮೆಲ್ ಒಳಗೆ ಜಾಸ್ತಿ ಆಯ್ತು ಗಾಡಿ ಒಳಗೆ. ಕುದುರೆಮುಖ ಸಫಾರಿ ಇದು ಜೀಪ್ ಬಂದ್ರು ಅವನು ಅವರು ನನ್ನ ಮಾತಾಡ್ಸಿರು. ನಿಮ್ಮ ನೋಡಿನಿ ಸರ್ ಅಂದ್ರು. ಹೌದಣ್ಣ ಏನೇನು ಸಮಾಚಾರ? ಅವರು ಒಂದು ಸುದ್ದಿ ಕೊಟ್ರು. ಆ ಸುದ್ದಿ ಇಡೀ ನಿನ್ನೆ ಬೆಳಿಗ್ಗೆ ಅವರು ಕೊಟ್ಟಿದ್ದು ಸುದ್ದಿಯಿಂದಲೇ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಡೀ ಸರ್ಕಾರ, ಏನ್ ನಮ್ಮ ರಾಜೇಗೌಡರು MLA, ಫಾರೆಸ್ಟ್ ಆಫೀಸರ್ಗಳು ಎಲ್ಲ ಇವತ್ತು ಎಲ್ಲ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಕೊಟ್ಟ ಒಂದೇ ಒಂದು ಸಂದೇಶ ನನಗಂದ್ರು ಏನಂದ್ರು ಅಂದ್ರೆ, ನೋಡಿ ಅಣ್ಣ, ನಾನು ಈ ಭಾಗದಲ್ಲಿ ಇಲ್ಲಿ 30 ವರ್ಷದಿಂದ ನಾನು ಇದ್ದೀನಿ, ಇಲ್ಲಿ ಯಾವುದೂ ಆನೆ ಇಲ್ಲ, ಇಲ್ಲಿರೋದು ಇದು ಒಂದೇ ಆನೆ. ಈ ಟೈಮಿಗೆ ಈ ಆನೆ ಇಲ್ಲಿ ಬಂದೇ ಬರುತ್ತೆ. ಇಲ್ಲಿಂದ ಈ SK ಬಾರ್ಡರಿಂದ ಮೇಲೆ ಗಂಗಾಮೂಲ ಅಂತ ಅಲ್ಲಿಗೆ ಒಂದು 12 ಕಿಲೋಮೀಟರ್ ದೂರದಲ್ಲಿ ಒಂದು ಆನೆ ಹುಲ್ಲೆಲ್ಲ ಕಿತ್ತು ರೋಡಿಗೆ ಬಿಸಾಕಿ ಹೋಗಿದೆ ಅಂತ. ಆಗ ಅಂದ್ಕೊಳ್ಳೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ETF ಹುಡುಗರು ಒಂದ್ಸತಿ ಒಂದು 5 ಕಿಲೋಮೀಟರ್ ಮೇಲೆ ಹೋಗಿ ಬಂದಿದ್ರು, ಅಲ್ಲಿವರೆಗೂ ಹೋಗಿರ್ಲಿಲ್ಲ. ಎಲ್ಲ ಜೀಪ್ ತಗೊಂಡು ಎಲ್ಲ ಓಡಿದ್ರು ಕರೆಕ್ಟ್ ಅವ್ರು ಹೇಳ್ದಂಗೆ. ಆಮೇಲೆ ಮತ್ತೂ ಒಂದು ಮಾತು ಹೇಳಿದ್ರು, ಯಾಕಂದ್ರೆ ಅವರಿಗೆ ಆ ಕಾಡೆಲ್ಲ ಗೊತ್ತು. ಅದು ಕಾಡಿಗೆ ನುಸ್ತಿದೆ. ಅದು ಯಾವ ಕಡೆಗೆ ಅಂದ್ರೆ, ನಾವು ಬಾರ್ಡರ್ಲಿಂದ ಕಳಸಕ್ಕೆ ಹೋಗ್ಬೇಕಾದ್ರೆ ಕುದುರೆಮುಖ ಏನು ಫಾರೆಸ್ಟ್ ಉಂಟಲ್ಲ ಅದ್ರ ಬಲಭಾಗಕ್ಕೆ ಹೋಗಿದೆ ಅಂತ. ಬಲಭಾಗದಲ್ಲಿ ಹೋದ್ರಣ ಅಲ್ಲಿ ಕೆಳಗಡೆ ಒಂದು ತಟ್ಟು ಜಾಗ, ತಟ್ಟು ಅಂತೀವಿ ನಾವು, ಅಂದ್ರೆ ಸಮತಟ್ಟಾದ ಒಂದು ಕಾಡಿದೆ, ಅಲ್ಲೇ ಮಲಗಿರುತ್ತದೆ ಅಂದ್ರು. ಸರಿ ಅಂತ ಹೋಗಿ ನೋಡಿದ್ರು, ಅಲ್ಲಿ ಹುಲ್ಲು ಬಿದ್ದಿತ್ತು. ಸ್ವಲ್ಪ ಮುಂದಕ್ಕೆ ಹೋದ ಕೂಡಲೇ ಒಂದಿಷ್ಟು ಲದ್ದಿ ಹಾಕಿತ್ತು. ಆಮೇಲೆ ನಾನು ಒಂದು ಕೋಲ್ ಇಟ್ಕೊಂಡಿದ್ದೆ ಆನೆ ಹೆಜ್ಜೆ ಗುರುತಿಗೆ, ಅಲ್ಲಿ ಆನೆ ದಾಳಿ ಮಾಡಿದಲ್ಲಿ. ಆ ಕೋಲ್ನ ಜೀಪಿಂದ ತೆಗೆದೆ. ಯಾಕಂದ್ರೆ ಅಲ್ಲಿ ನಮ್ಗೆ ಮತ್ತೊಂದು ಸುದ್ದಿ ಬಂದಿತ್ತು, ಇನ್ನೊಂದು ಆನೆ ಇದೆ ಅದ್ರ ಜೊತೆ. ಯಾವ ಆನೆ ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ನಾನು ಅಳತೆ ಮಾಡಿ ನೋಡಿದೆ. ಅಂದ್ರೆ ಅಲ್ಲಿ ಶೀತ ಬಿಟ್ಟಿತ್ತು. ಕುದುರೆಮುಖದಲ್ಲಿ ದಿನ ಮಳೆ ಬರ್ತದೆ ಸಾಯಂಕಾಲ. ನಮ್ಮಲ್ಲೆಲ್ಲ ಈ ಭಾಗದಲ್ಲಿ ಮಳೆ ಇಲ್ಲ ಅಂದ್ರೆ ಕುದುರೆಮುಖದಲ್ಲಿ ಅದು ಈಗ ಈಶಾನ್ಯ ಮಾರುತಗಳು ಸ್ಟಾಪ್ ಆಗಿ ಮತ್ತೆ 2ನೇ ಬಾರಿ ನೈಋತ್ಯ ಮಾರುತಗಳು ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ಮಳೆ ಒಂದು 5-10 ಸೆಂಟ್ಸ್ ಮಳೆ ಬೀಳ್ತಿದೆ. ಈಗ ನಾವು ಹೋದಲ್ಲೂ ಮಳೆ ಇತ್ತು. ಅಲ್ಲಿ ಭೂಮಿ ವೆಟ್ಟಾಗಿತ್ತು, ಮೆತ್ತಗಿತ್ತು. ನಾನು ಈ ಕೋಲ್ ತೆಗೆದು ಅಡ್ಡ ಉದ್ದ ಎಲ್ಲ ನೋಡಿದೆ, ಕರೆಕ್ಟ್ ಇತ್ತು. ಅವನ ಒಂದು ಸರಿಯಾದ ಲದ್ದಿ ಹಾಕಿತ್ತು. ಲದ್ದಿ ಅಂದ್ರೆ ಅದ್ರ ಲದ್ದಿ ಸೈಜ್ ಮೇಲೆ ಆನೆದು ಸೈಜ್ ಮೇಲೆ ಪತ್ತೆ ನೋಡ್ಬೋದು. ದೊಡ್ಡ ಲದ್ದಿ ಒಂದು ತಪ್ಪಾಯ್ತು. ಆಮೇಲೆ ಅಷ್ಟೊತ್ತಿಗೆಲ್ಲ ಫಾರೆಸ್ಟ್ ಬಂದ್ರು. ಎಲ್ಲ ಆ ಕಡೆ ಒಂದು ದಾರಿ ಇದೆ ಅಂದ್ರು, ದಾರಿಯಲ್ಲಿ ಹೋದ್ರು ಒಂದು ಜೀಪಲ್ಲಿ. ಅದೊಂದು ತಪ್ಪಾಯ್ತು. ಯಾವತ್ತು ಆನೆಗಳನ್ನ ಹುಡ್ಕಕ್ ಹೋದಾಗ ನಡ್ಕ ಹೋಗ್ಬೇಕು. ಯಾವ್ದ ಡೀಸೆಲ್ ಜೀಪ್, ಅದು ಯಾವ್ದ ಹಳೆ ಇಂಜಿನ್, ಅದು ಮಹೇಂದ್ರ DA ಇಂಜಿನ್. ಅದು ಬರೋದು 1/2 ಕಿಲೋಮೀಟರ್ ಕೇಳಿಸ್ತಿತ್ತು ಸೌಂಡ್. ಅದನ್ನ ತಗೊಂಡು ಹೋದ್ರು. ಅದು ಹೋಗಿದ್ದು ಕಾಡು ಯಾವ್ದು ಅಂದ್ರೆ ಭಾರಿ ಫೇಮಸ್ ಆದ ಕಾಡು. ಇಡೀ ಏನು ಉತ್ತರ ಕರ್ನಾಟಕ ಈ ಭಾಗದ ರೈತರನ್ನೆಲ್ಲ ಭೂಮಿನ ಚಿನ್ನ ಮಾಡಿದಂತ ನದಿ ಹುಟ್ಟ ಜಾಗ ಅದೇ ಭಗವತಿ ಕಾಡು. ಭಗವತಿ ಕಾಡಲ್ಲಿ ಭದ್ರಾ ನದಿ ಹುಟ್ಟದ್ದು. ಭದ್ರಾ ನದಿ ಆ ಭಗವತಿ ಕಾಡಿಗೆ ಹೋಗುತ್ತಾನೆ. ಆಮೇಲೆ ಅಲ್ಲಿ ದಾಟಿಲ್ಲ ಅಣ್ಣ ಅಂತ ಬಂದು ಹೇಳಿದ್ರು ನಂಗೆ. ದಾಟಿಲ್ಲ ಆನೆ. ಅಲ್ಲಿ ಹೋದ್ರು, ಅಂತ ಹೋದ್ರು. ಅದೊಂದು ಹಳೆ ಇಂಜಿನ್ ಇದರಲ್ಲಿ. ಅಷ್ಟೊತ್ತಿಗೆ ಆನೆ ಇದ್ದು ಬಿಟ್ಟಿದೆ. ಆಮೇಲೆ ವಾಪಸ್ ಬಂದ್ರು. ಅಷ್ಟೊತ್ತಿಗೆ ಡಾಕ್ಟರ್ ಆ ಕಡೆಯಿಂದ ಮುಜಿದ್ ಬಂದ್ರು, ಅಕ್ರಮ್ ಬಂದ್ರು. ಆಮೇಲೆ ಅಲ್ಲೊಂದು ಪ್ಲಾನ್ ಹಾಕಿ ಆಯ್ತು. ಅದು ಇಲ್ಲೇ ಕಾಡು, ಆನೆದೇ ಕಾಡು. ಆನೆ ಕಾಡಲ್ಲಿ ಆನೆ ಇಲ್ದಲ್ಲ ಮತ್ತೆ ಇನ್ನು ಇಲ್ಲಿಗೆ ಹೋಗೋದು. ಇವ್ರು ಏನ್ ಮಾಡಬೇಕಿತ್ತು, ಫಸ್ಟ್ ಆ ಡಬ್ಬಾ ಜೀಪ್ ತಗೊಂಡು ಹೋಗ್ಬಾರ್ದಿತ್ತು. ರೋಡಲ್ಲೇ ನಿಂತ್ಕೊಂಡು ನಮ್ಮ ಸಾಕಿದ ಆನೆಗಳು ಸುಸ್ತಾಗಿದ್ದು ನನ್ಗೆ ಅಲ್ಲಿ ಹೇಳಿದ್ರು, ಆನೆಗಳು ಕಾಲು ಇಟ್ಕೊಂತ ಇದಾವೆ ನಿತ್ತು ನಿನ್ನೆಯಿಂದ ಅಂತ. ಆನೆ ತಗೊಂಡು ಬಂದು ಆಗ್ಲಿ 12 ಗಂಟೆ ಆಗ್ಲಿ, ಈಗ ಆನೆಗೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನೀರೆಲ್ಲ ಕೊಟ್ಟು ಕಾಲುಗಳು ತೊಳೆದು ಅಂದ್ರೆ ಕೆಲ ನೀರು ಬಿಟ್ಟು ಏನೋ ಮಾಡಿ ತಂದು ಆನೆ ಮೇಲೆ ಹೋಗಿದ್ರೆ ಆನೆನ ಹಿಡಿಬೋದಿತ್ತು. ಆಮೇಲೆ ಏನಾಯ್ತು, ಮತ್ತೆ ಡಾಕ್ಟರ್ ಹೋದ್ರು. ಮತ್ತೆ ಇವರು ಈ ಕಡೆ ಜೀಪು ಒಂದ್ಸತಿ ಹೋಗಿದ್ದಕ್ಕೆ ಆನೆ ನಿದ್ದೆ ಮಾಡ್ತಾ ಇದ್ದ ಆನೆ ಎದ್ದಿದೆ. ಇವ್ರು ಹೋಗ್ಬೇಕಾದ್ರೆ ಡಾಕ್ಟ್ರಿಗೆ ಅಲ್ಲೊಂದು ನದಿ, ಅದೇ ಭದ್ರಾ ನದಿ ಅಲ್ಲಿ ಚಿಕ್ಕದಾಗಿ ಹರಿತಾರದು, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ,
ಅಂದ್ರೆ ಉಗಮ ಸ್ಥಾನ. ಅಲ್ಲಿ ಏನಾಯ್ತು, ಇವ್ರು ಹೋಗ್ಬೇಕಾದ್ರೆ ಫಸ್ಟ್ ಏನು ಆನೆ ಹೆಜ್ಜೆ ಇರ್ಲಿಲ್ಲ. ಎರಡನೇ ಸತಿ ಮತ್ತೆ ಹೋಗ್ಬೇಕಾದ್ರೆ ಆನೆನ ಇವ್ರು ಹುಡುಕ್ಬೇಕಿತ್ತು. ಆನೆನ ಇವ್ರನ್ನ ಹುಡುಕಿಕೊಂಡು ಇವ್ರನ್ ಕಡೆನೆ ನೋಡಕ್ ಶುರು ಮಾಡ್ತು, ಕಿವಿ ಅದುರ್ಸ್ಕೊಂಡು. ಇವರೆಲ್ಲ ಬಿಟ್ಟು ವಾಪಸ್ ಹೊಡ್ಕೊಂಡ್ರು. ಆಮೇಲೆ ಏನಾಯ್ತು, ಆನೆನ ಹೆಜ್ಜೆ ಮೇಲೆ ಹೋಗಿ ಶುರು ಮಾಡಿದ್ರು. ನಾನು ಒಳಗಡೆ ಹೋಗಿ ನಾನು ಒಂದು ಸೇಫ್ಟಿ ಪ್ಲೇಸ್ ಅಲ್ಲಿ ಸುಮ್ಮನೆ ಕೂತಿದ್ದೆ. ಒಳಗಡೆ ಹೋಗಿ ನಾನು ಒಂದ್ ಕಡೆ ಹೋಗಿ ಕೂತಿದ್ದೆ. ನನಗೂ ಆನೆದ ಸೌಂಡ್ ಎಲ್ಲ ಕೇಳಿಸ್ತು. ಆಮೇಲೆ ನಾನು ಇವರೆಲ್ಲ ದಾರಿಯಲ್ಲಿ ಹೋದ್ರು, ನಾನು ಕಾಡೊಳಗೆ ಹೋಗಿದ್ದೆ. ಆಮೇಲೆ ನಮ್ಮ ಇವರೆಲ್ಲ ಬಂದ್ರು, ಟ್ರ್ಯಾಕಿಂಗ್ ನಮ್ಮ ತಜ್ಞರು, ನಮ್ಮ ಈರಣ್ಣ ಎಲ್ಲ ಸುಗಾರರು ಬಂದ್ರು. ಆನೆ ಅಲ್ಲಿಂದ ಆನೆ ನಡ್ಕೊಂಡು ಹೋಗಿ ಶುರು ಮಾಡ್ತು. ಅಷ್ಟೊತ್ತಿಗೆ ಆನೆಗೆ 3-4 ಗಂಟೆನೆ ನಿದ್ದೆ ಮಾಡೋದು. ಅದು ಮಾಲ್ದಲ್ಲ ಅದರದ್ದೇ ಕಾಡೋದು. ಅದು ಎಷ್ಟೊತ್ತಿಗೆ ಬೇಕಾರೋದು. ಇಲ್ಲಿ ನಮ್ಮ ಊರೊಳಗಾದ್ರೆ ಕಾಫಿ ತೋಟದಲ್ಲಿ ಮನುಷ್ಯರಿಗೆ ಹೆದರಿ ಕತ್ಲೆ ಆಗೋವರೆಗೂ ಒಳಗೆ ನಿಂತಿರ್ತಾವ್. ಬಿಟ್ರೆ ಅಲ್ಲಿ ಆ ಕಾಡಲ್ಲಿ ಅದ್ರ 3 ಗಂಟೆ ಅಷ್ಟೇ, 12 ಗಂಟೆ ಹೊತ್ತಿಗೆ ಅಷ್ಟೊತ್ತಿಗೆ 12:30 1 ಗಂಟೆ ಆಗೋಯ್ತು. ಆನೆ ಮೂವ್ ಆಗಕ್ ಶುರು ಆಯ್ತು. ಹುಡುಗರು ಒಳ್ಳೆ ಈ ಆಲ್ದೂರು, ಎನ್ನಾರ್ಪುರ, ನಮ್ ಬೇಲೂರು ETF ಹುಡುಗರ ಇದಾರಲ್ಲ, ಇಡೀ ಕರ್ನಾಟಕದಲ್ಲೇ ಅವ್ರ ಮುಂದೆ ಇಲ್ಲ. ಒಳ್ಳೆ ಧೈರ್ಯವಂತರು, ಒಳ್ಳೆ ಹೆಜ್ಜೆ ನೋಡ್ತಾರೆ, ಬರೀ ಕೈಯಲ್ಲೇ ಒಳಗೆ ಹೋಗ್ತಾರೆ ಅವ್ರಿಗೊಂದು. ಆಮೇಲೆ ಹೋಗಿ ಒಂದೇ ಸತಿ ಓಡಿ ಬಂದ್ರು. ಆನೆ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಿಟ್ಟು ಸ್ವಲ್ಪದಲ್ಲಿ ತಪ್ಪಿಸಿ ಅಂದ್ರು. 22 ವರ್ಷದ ಹುಡುಗರು ಓಡಿ ಬಂದ್ರು. ಅಣ್ಣ ನಮ್ಗೆ ಕೋಳಿನೂ ಕೊಟ್ಟಿಲ್ಲ, ಏನೂ ಇಲ್ಲ, ನೋಡಿ ಆನೆ ಓಡಿಸಿ ಬಂತು, ನಾವು ಏನೋ ತಪ್ಪಿಸಿ ಬಂದು ಅಂತ. ಅದಾದ್ಮೇಲೆ ಏನಾಯ್ತು, ಈ ಗಡಿಬಿಡಿಯಲ್ಲಿ ಒಂದು ವಾಕಿ ಟಾಕಿ ಬಿಟ್ಟು ಬಂದ್ಬಿಟ್ರು. ಅಷ್ಟೊತ್ತಿಗೆ ಆನೆ ಮೇಲೆ ಬಂತು. ಮೇಲೆ ಬಂದು ಗಣೇಶನ್ದೊಂದು ಚಿಕ್ಕ ದೇವಸ್ಥಾನ ಇದೆ ಇದ್ರೊಳಗೆ, ಆ ಕಾಡ ರೋಡ್ ಸೈಡ್ ಅಲ್ಲಿ, ಅಲ್ಲಿಗೆ ಬಂದಾಯ್ತು ಆನೆ. ಹೆಚ್ಚು ಕಡಿಮೆ ಅಲ್ಲಿಗೆ ಬಂತು. ವಾಕಿ ಟಾಕಿ ತಗೊಳಕ್ಕೆ ಅಂತ ಹೋಗಿ ಮಾತಾಡ್ಬೇಕಾದ್ರೆ ಒಂದೇ ಸತಿ 2 ಕೋರೆ ಕಂಡು ಬಂದೆ. ಆ ಆನೆ ಕೋರೆ ಸ್ವಲ್ಪ ಮುಂದಕ್ಕೆ ಉದ್ದ ಇರೋದು ಒಳ್ಳೇದಾಯ್ತು. ಕೋರೆ ಕಂಡು ಕೂಡಲೇ ಅಲ್ಲಿಂದ ಮತ್ತೆ ಅಟ್ಯಾಕ್ ಮಾಡಕ್ಕೆ ಇವ್ರನ್ನ ಅಟಿಸ್ಕೊಂಡು ಬಂದಿದೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೊರ ಬಂದ್ರು. ಮತ್ತು ಹೇಳ್ತಾ ಇದ್ದಾರೆ, ನಮ್ಗೆ ಗನ್ ಕೊಟ್ಟಿಲ್ಲ ನೋಡಿ, ಈ ಸತಿ ನಮ್ಮ 2 ಜನ ತೆಗ್ದಾಕತ್ ಮಾಡಿತ್ತು. ಅದಾಯ್ತು, ಅದೆಲ್ಲ ಆಯ್ತು. ಅಷ್ಟೊತ್ತಿಗೆ 1-2 ಗಂಟೆ ಆಯ್ತು. ಆಮೇಲೆ ಆನೆ ಎಲ್ಲೋ ಒಂದ್ ಕಡೆ ಹೊರಡ್ಬೋದು ಅಂತ ಹೇಳಿ ನಮ್ದೊಂದು ದೊಡ್ಡ ಒಳ್ಳೆ ಕ್ಯಾಮರಾ ಒಂದಿದೆ ಇಟ್ಕೊಂಡು ನಾನು ಕಾಯ್ತಾ ಕೂತಿದ್ದೆ, ಬರಲೇ ಇಲ್ಲ. ಆಮೇಲೆ ಏನಾಯ್ತು, ಡ್ರೋನ್ ಬಿಟ್ರು. ಡ್ರೋನ್ ಬಿಟ್ಟಾಗ ಆ ಆನೆ ಭದ್ರಾ ನದಿ ಸೈಡ್ ಅಲ್ಲೇ ಒಂದು ಕಾರಿಡಾರ್ ಇದೆ. ಭದ್ರಾ ನದಿನ ದಾಟಿ ಅಂದ್ರೆ ರೈಟ್ ಸೈಡಿಗೆ ಹೋದ್ರೆ ಈ ಆನೆ ಸಿಕ್ಕದೇ ಇಲ್ಲ. ಅದರಿಂದ ಆ ಕಡೆ ಹೋದ್ರೆ, ಇನ್ನೂ ಆ ಕಡೆ ಹೋದ್ರೆ, ಅಲ್ಲಿಂದ ಆ ಸರ್ ರೈಟಿಗೆ ಹೋದ್ರೆ ಅಲ್ಲಿ ಬೆಳ್ತಂಗಡಿ ರೇಂಜ್ ಬರುತ್ತೆ, ಕುದುರೆಮುಖ ದಾಟಿ. ಆದ್ರೆ ಈ ಆನೆ ಸೈಡ್ ಅಲ್ಲೇ ಬಂದು ಡ್ರೋನ್ ಬಿಟ್ಟಾಗ ಆನೆ ಭದ್ರಾ ನದಿ ಒಳಗೆ ಸ್ನಾನ ಮಾಡಕ್ ಕಾಣ್ತೇವೆ. ಆಯ್ತು. ಅಷ್ಟೊತ್ತಿಗೆ ಇವ್ರು ಹೇಳಿದ್ರು ಆನೆಗೆ ಮದ ಬಂದ ನಾವು ಬಂದಿದೆ, ನಾವು ದೊಡ್ಡ ಆನೆ, ನಾವು ಯಾವ್ದೇ ಕಾರಣ ನಾವು ಬಿಡೋದಿಲ್ಲ ಒಳಗೆ, ಹಾಗೆ ಅಂತಿದ್ರು. ಇಲ್ಲ, ಇದನ್ನೇ ಕ್ಯಾಂಪ್ ಚೇಂಜ್ ಮಾಡೋದು ಅಂತ ಏನೇನ ಹೇಳಿ ಕರ್ಕೊಂಡ್ ಬಂದ್ರು. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಆ ಆನೆ ಕಾರಿಡಾರು ಅಲ್ಲಿರೋದು ಒಂದು ಪ್ರಕೃತಿ ಆ ಕಾರಿಡಾರು ಅಲ್ಲಿಗೆ ಬರುತ್ತೆ. ಮತ್ತೆ ಆ ರೈಟ್ ಸೈಡಿಗೆ ಕಾರಿಡಾರ್ ಇಲ್ಲ, ಆ ರೈಟ್ ಸೈಡಿಗೆ ಬಂಡೆಗಳು, ಅಲ್ಲಿ ಹೋಗಾಗಿಲ್ಲ. ಆನೆ ಬಂದು ಕ್ಯಾಂಪ್ ಒಳಗೆ ಬಂದಾಯ್ತಾನೆ. ಕ್ಯಾಂಪ್ ಒಳಗೆ ಬಂದ ಕೂಡಲೇ ಅಷ್ಟೊತ್ತಿಗೆ ಆನೆಗಳು ಬಂದು, ನಮ್ ಸಾಕಿದ ಆನೆಗಳನ್ನು ಇಳಿಸ್ತಾ ಇದೆ. ಅಷ್ಟೊತ್ತಿಗೆ ಆನೆ ಬಂದು ಕಾಟೇಜ್ ಹಿಂದ್ಗಡೆ ನಿಂತಾ ಇತ್ತು. ಅಷ್ಟೊತ್ತಿಗೆ ಅಲ್ಲಿಂದ ಏನು ಎಂಟ್ರೆನ್ಸ್, ಅಲ್ಲಿಂದ ಒಂದು 40 ಕಿಲೋಮೀಟರ್. ಆವಾಗ ಸಮಯ 4:36 ಇಲ್ಲ 38 ನಿಮಿಷದಲ್ಲಿ ಅಕ್ರಮ್ ಹೋಗಿ ಡಾಟ್ ಮಾಡಿರು. ಸಂಜೆ ಅಕ್ರಮ್ ಡಾಟ್ ಮಾಡಿದ ಕೂಡ ಆನೆ ಸೀದಾ ಕಾಟೇಜ್ ಇದ್ರ ಒಳಗೆ ಬಂತು. ಅದು ಯಾರಿಗೂ ಅದು ಅಲ್ಲೆಲ್ಲ ಮಕ್ಕಳು, ಯಾರು ಗೆಸ್ಟ್ಗಳು ಇವರೆಲ್ಲ ಬಂದಿದ್ರು, ಯಾರಿಗೂ ಎಚ್ಚರಿಕೆ ಯಾರು ಕೊಡ್ಲಿಲ್ಲ. ಯಾರು ಬದುಕಿದ್ರು ಅದು ಯಾವ್ಯಾವ ದೃಶ್ಯ ಇತ್ತೇನ ಮಧ್ಯದಲ್ಲೇ ಬಂತು, ಕಾಟೇಜ್ ಮಧ್ಯದಲ್ಲೇ ಬಂತು. ಮಕ್ಕಳು ಎಲ್ಲ ಆಟ ಆಡ್ತಾ ಇದಾರೆ, ಯಾರು ಇವರೆಲ್ಲ ಓಡಾಡ್ತಾ ಇದಾರೆ. ಅಲ್ಲಿ ವರ್ಕರ್ಸ್ ಎಲ್ಲ. ಆನೆ ಬಂದು ಮತ್ತೆ ಸ್ವಲ್ಪ ರೈಟ್ ಸೈಡಿಗೆ ಹೋಗಿ ಭದ್ರಾ ನದಿ ಸೈಡಿಗೆ ನಿಂತ್ಕಂತು. ಏನಂದ್ರು ಆನೆ ಮಲಗ್ಲೂ ಇಲ್ಲ, ಇತ್ತಲ್ಲೇ ನಿಲ್ತಿತ್ತು, ಅಟ್ಯಾಕ್ ಮಾಡಕ್ ನೋಡ್ತಾ ಇತ್ತು. ಆಮೇಲೆ ಕಾದು ಲಾಸ್ಟಿಗೆ ಕತ್ಲೇನೆ ಆಯ್ತು. ಆಮೇಲೆ ನಮ್ಮ ಸ್ವಲ್ಪ ಹೊತ್ತು ಮಲಗ್ತು. ಅಷ್ಟೊತ್ತಿಗೆ ಅದಕ್ಕೆಲ್ಲ ಹಗ್ಗ ಹಾಕಿ ಎಲ್ಲ ಆಯ್ತು. ಆಮೇಲೆ ಇಡೀ ಟೀಮಿನ ಲೀಡರ್ ನಮ್ಮ ಏಕಲವ್ಯನ ಕುತ್ತಿಗೆ ಹಗ್ಗ ಕಟ್ಟಿದ್ರು, ಅದು ಕಾಲಿಗೆಲ್ಲ ಕಟ್ಟಿ ಆಯ್ತು. ಆನೆ ಎದ್ದು ನಿಂತು, ಅದೊಂದು ಸ್ವಲ್ಪ ಒಂದು 5 ಅಡಿ ಅಲ್ಲಿ ಮೇಲೆಲ್ಲ ಸಮತಟ್ಟಾದ ಜಾಗ.
5 ಅಡಿ ಕೆಳಗಡೆ ಒಂದು ಮೇಲ್ಗಡೆಗೆ ಇಳಿಬೇಕಿತ್ತು. ನಮ್ಮ ಏಕಲವ್ಯ 6 ಟನ್ ಆ ದೈತ್ಯ ಆನೆನ ಎಳೆದ. ಅದು 1 ಇಂಚು ಮುಂದಕ್ಕೆ ಬರಲಿಲ್ಲ. ಅಷ್ಟೊತ್ತಿಗೆ ಹಗ್ಗ ಕಟ್ಟಾಗಿ ಕತ್ಲೆ ಆಗಿದೆ, ಹಗ್ಗ ಕಟ್ಟಾಗಿದೆ. ಮತ್ತೆ ಚೈನೆಲ್ಲ ತಂದು ಹಗ್ಗ ಎಲ್ಲ ಹಾಕಿ ಮತ್ತೆ ಏನೇನೋ ಸರ್ಕಸ್ ಮಾಡಿ ಎಳೆದು 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 ಅಂದ್ರೆ ಜಾಸ್ತಿ ದೂರ ಇಲ್ಲ, ಎಲ್ಲಾರ ಆನೆ ನೀರೊಳಗೆ ಬಿದ್ದಿದ್ರು. ಯಾಕಂದ್ರೆ ಕೆಳಗೆ ಭದ್ರಾ ನದಿ ಏನು ಅಗಲ ಇಲ್ಲ ಅಲ್ಲಿ, ಇನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಒಂದು 20 ಅಡಿ ಅಗಲ ಹರಿತಾ ಇತ್ತು ಅಷ್ಟೇ. ಆಮೇಲೆ ಅಲ್ಲಿಂದ ಎಳ್ಕೊಂಡ್ಬಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಅದೆಲ್ಲ ಇದೆಯಲ್ಲ, ಆನೆಗಳ ಸೈಡಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಮರ ಮುರಿಯೋದು ಎಲ್ಲ. ಆ ದೈತ್ಯ ಆನೆ ಅದು ಸುಮಾರು 10 ಅಡಿ ಎತ್ತರ ಇರ್ಬೋದು, ಏನು ಒಂದು 45-50 ವಯಸ್ಸಾಗಿರ್ಬೋದು. ತೊಟ್ಲುಕೋರೆ ಅಂತ ಒಂದು ಭವಿಷ್ಯದ ಒಂದು ಆನೆ ಸಿಕ್ತು. ಆದ್ರೆ ನನಗೆ ಭಾರಿ ಬೇಜಾರಾಗ್ತಾ ಇತ್ತು. ಒಂದು ದೈತ್ಯ ಆನೆ, ಅದರಷ್ಟಕ್ಕೆ ಅದು ಬದುಕಿಲ್ಲ ಆನೆ, ಸ್ವಚ್ಛಂದವಾಗಿದ್ದ ಆನೆ, ಅದೊಂದು ತಪ್ಪು ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ತಪ್ಪು ಮಾಡಿದ್ದ ಅದ್ರದ್ದು ಆ ಆನೆ ತಪ್ಪಲ್ಲ, ಅದಕ್ಕೆ ಮದ ಬಂದಿತ್ತು. ಮದ ಬಂದಾಗ ಆನೆಗಳು ತುಂಬಾ ಅವಕ್ಕೆ ಏನು ಗೊತ್ತಾಗಲ್ಲ ಅವಾಗ, ಹಾಗಾಗಿ ಅವನ ಮೇಲೆ ಅಟ್ಯಾಕ್ ಮಾಡ್ತು. ಆದ್ರೂ ಹಿಂದೆ ಒಂದ್ಸತಿ ಇದು ಒಬ್ಬನ ಸಾಯಿಸಿತ್ತಂತೆ 2 ವರ್ಷದ ಹಿಂದೆ ಇರ್ಲಿ. ಆಮೇಲೆ ಈ ಆನೆ ತಂದಾಯ್ತು. ತಂದು ಅಷ್ಟೊತ್ತಿಗೆ ಯಾರೋ ಒಬ್ಬ ಮೈ ಮಾರತ್ತು ಹೇಗೋ ಎಂಥದೋ ಆಗಿ ಆನೆ ಹತ್ತುಕೊಂಡ. ಒಂದೇ ತಿಂಗ್ ಸುಡ್ಲಾಗ್ತಾ ಅವನು ಹಿಡ್ಕೊಳಕ್ಕೆ ಅವನು ಓಡಿಬಿಟ್ಟು ತಪ್ಪಿಸಿಲ್ಲ. ಆಮೇಲೆ ಗೊತ್ತಲ್ಲ, ಹಿಂಗ್ ಮಾಡಿ ಬೆಲ್ಟ್ ಹಾಕಿ ಎತ್ತಿ ಲಾರಿಗೆ ಹಾಕಿದ್ರು. ಆಮೇಲೆ ಕಳ್ಸ ಕೊಟ್ಟಿಯಾರಕ್ಕಾಗಿ ಅದು ಸಕ್ರೆಬೈಲಿಗೆ ಹೋಯ್ತಾ ಸರ್? ದುಬಾರಿಗೆ? ನಮ್ಮ ಕುಶಾಲನಗರ ದೊಡ್ಡ ಹರಿವೆ. ಕುಶಾಲನಗರದಲ್ಲಿ 3 ಆನೆ ಕ್ಯಾಂಪ್ಗಳಿದಾವೆ ಕುಶಾಲನಗರದ ಸುತ್ತಮುತ್ತ. ಒಂದು ದುಬಾರೆ, ಇನ್ನೊಂದು ಆರಂಗಿ ಹಿನ್ನೀರು ಅಲ್ಲಿ, ಇನ್ನೊಂದು ದೊಡ್ಡ ಹರಿವೆ ಅಂತಿದೆ. ಅದು ಫುಲ್ ರಿಸರ್ವ್ ಫಾರೆಸ್ಟ್. ಅದರಲ್ಲಿ ನಮ್ಮ ಏಕಲವ್ಯ ಇದ್ದಾನೆ. ಅದ್ರೊಳಗೆ ಯಾರನ್ನೂ ಬಿಡಲ್ಲ, ಯಾರು ಹೋಗಂಗಿಲ್ಲ. ಅಲ್ಲಿ ತಗೊಂಡು ಹೋಗಿದ್ದಾರೆ. ಅದಕ್ಕೆ ಇನ್ನು ಜೈಲುವಾಸ, ಅದ್ರ ಜೀವನನೇ ಆಯ್ತು. ಇನ್ನು ಗುಲಾಮನ್ ತರ, ರಾಜನ್ ತರ ಬದುಕಿದನು ಆ ಪಶ್ಚಿಮ ಘಟ್ಟದ ಇಡೀ ಕುದುರೆಮುಖ, ಆಗುಂಬೆ ಅಭಯಾರಣ್ಯದಲ್ಲಿ, ಚಾರ್ಮುಡಿ ಘಾಟ್, ಶಿರಾಡಿ ಘಾಟ್ ಇಂದ ಹಿಡಿದು ಅವನು ನಮ್ಮ ಬಿಸಿಲೆ ಘಾಟಿಗಾಗಿ ಪುಷ್ಪಗಿರಿ ಬೆಟ್ಟ, ಆ ಕಡೆ ಕೊಡಗು, ಕುಮಾರ ಪರ್ವತ, ಅಲ್ಲಿಂದ ಮುಂದೆ ಮಡಿಕೇರಿ ಭಾಗದ ಕಾಡುಗಳು, ಅಲ್ಲೆಲ್ಲ ಇದ್ದ ಸ್ವಚ್ಛಂದವಾಗಿ ತಿರುಗಾಡಿಕೆಂತ ಒಂದೇ ಒಂದು ತಪ್ಪಿನಿಂದ, ಅವನ್ ತಪ್ಪಲ್ಲ, ಈಗ ಜೀವನ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಜೀವವಾದಿ ಶಿಕ್ಷೆ, ಯಾರ ಕೊಟ್ಟ ಭಿಕ್ಷೆಯನ್ನ ತಿನ್ಕೊಂಡು ಇನ್ನು ಅದ್ರದ್ದು ಕಾಲ ಕಳೀಬೇಕು. ಆದ್ರೂ ಒಂದ್ ವಿಷಯ ಹೇಳ್ತೀನಿ, ಇನ್ನು 2 ವರ್ಷಕ್ಕೆ ಅವನು ಮೈಸೂರಿಗೆ ಬರ್ತಾನೆ. ಅದಕ್ಕೊಂದು ಒಳ್ಳೆ ಸುಂದರವಾದ ಒಂದು ಪುರಾಣ ಹೆಸರು ಇಡಬೇಕು. ಅಧಿಕಾರಿ ಮಕ್ಕಳದ್ದ ಇಲ್ಲ ಇನ್ಯಾರದೋ ಡಾಕ್ಟರ್ ಮಕ್ಕಳದ್ದ ಹೆಸರು ಇಡೋದಲ್ಲ. ಅದಕ್ಕೊಂದು ಸುಂದರವಾದ ಒಂದು ಆ ಸುಂದರವಾದ ಆನೆಗೆ ಅದರಲ್ಲಿ ಗಜಲಕ್ಷಣಗಳು ಅಂತಾರೆ. ಎಲ್ಲ ನನಗೆ ತಿಳಿದು ಮುಟ್ಟಿಗೆ ಅದರಲ್ಲಿ ಎಲ್ಲಾ ತರದ ಗಜಲಕ್ಷಣಗಳು ಸರಿಯಾಗಿವೆ. ಅದರದ್ದು ಕೋರೆ ಇರ್ಬೋದು, ಅದರ ಕಿವಿ ಇರ್ಬೋದು, ಅದರದ ಎತ್ತರದ ಭವ್ಯ ನಿಲುವು ಇರ್ಬೋದು, ಅದರ ಪಂಡ್ಲು ಇರ್ಬೋದು, ಅದರ ಮುಂಗಾಲಿನ ತಾಕತ್ತು ಕಡಿಮೆ ಅಂದ್ರೆ ಅದರ ಎದೆ ಎಷ್ಟು ಅಗಲ ಇದೆ ಅಂದ್ರೆ ಭಾರಿ ಸುಂದರವಾದ ಆನೆ. ಅದು ಭವಿಷ್ಯದ ಅಂಬಾರಿಪುರ ಆನೆ ಆದ್ರೂ ಆಗ್ಬಹುದು ಅದಕ್ಕೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ಆಗುಂಬೆ ಆ ಭಾಗ, ಮಲ್ಲಂದೂರು ಭಾಗದವರು, ಇಲ್ಲಿ ಕೆರೆಕಟ್ಟೆ ಆ ಭಾಗದವರು ಎಲ್ಲ ಭಾರಿ ಬೇಜಾರು ಮಾಡ್ಕೊಂಡಾರೆ. ನಮ್ದೊಂದು ಆನೆ ಹೋಯ್ತು ಇಷ್ಟು ಹಂಗೆ ಅಂತ. ಆನೆ ಏನಾರ ಬೆಳೆ ತಿಂದಾಗ ಅದು ಸಹಜ. ನಮ್ಮ ಹಳ್ಳಿ ಜನಗಳು, ಮುಗ್ಧ ಜನಗಳು, ಪೇಟೆ ಜನಗಳಂಗಲ್ಲ. ಅವ್ರು ಬೈತಾರೆ, ಏನೋ ಅವ್ರು ನಮ್ಮ ಇದ್ರ ಭಾಷೆಯಲ್ಲಿ ಬೈತಾರೆ, ಅದು ಬಾಯಿ ಮಣ್ಣಾಕ ನಮ್ಮ ಇದು ಎಲ್ಲ ತಿಂತಲ್ಲ ಅಂತ. ಆದ್ರೆ ಈಗ ಏನು ಅವತ್ತು ಜನ ಬೈತಿದ್ರಲ್ಲ, ಆ ಜನ ಎಲ್ಲ ಈಗ ಬೇಜಾರ್ದಲ್ಲಿ ಕೂತಾರೆ, ನಮ್ಮ ಆನೆ ಹೋಯ್ತು ಅಂತ. ಬಹುಶಃ ಈ ಆನೆ ಇನ್ನು ಹೊರಗಡೆ ಬಂದ್ರೆ ಒಂದು 1000 ಜನ ಆನೆ ನೋಡಕ್ ಬರ್ಬೋದು. ಭೀಮ ಹೇಗೆ, ಇಲ್ಲಿ ಬೈರ ಹೇಗೆ, ಇಲ್ಲಿ ಹೇಗೆ ಅಭಿಮಾನಿ ದೇವರುಗಳಿದ್ದಾರೆ. ನಮ್ಮ ಮಲ್ಲಂದೂರು ಆನೆಗೂ ಅಭಿಮಾನಿ ದೇವರುಗಳು ತುಂಬಾ ಜನ ಇದ್ದಾರೆ. ತುಂಬಾ ಜನ ಹೊಗಳಿದ್ರು ನನ್ಗೆ ಕೆರೆಕಟ್ಟೆ ಭಾಗದಲ್ಲಿ. ಅಣ್ಣ ನಮ್ದು ಮನೆ ಬಾಗ್ಲಿಗೆ ಬಂದು ಕಬ್ಬೆಲ್ಲ ತಿನ್ಕೊಂಡು ಹೋಗ್ತಿದ್ದ, ನಮ್ಗೆ ಒಂದ್ ದಿವಸ ಏನು ಮಾಡ್ಲಿಲ್ಲ, ಇವತ್ತು ಯಾಕೆ ಹಿಂಗ್ ಮಾಡಿದ ಅಂತ ನಾನಂದೆ. ಅವ್ನ್ ತಪ್ಪಲ್ಲ, ಅವನಿಗೆ ಮದ ಬಂದಿದೆ, ಅವನ್ ಕಂಟ್ರೋಲ್ ಅಲ್ಲೇ ಅವನಿಲ್ಲ. ಆಮೇಲೆ ಮತ್ತೆ ಒಂದು ಹೇಳ್ದೆ, ನಮ್ಮ ಹಿರಿಯರ ಹೇಳ್ದಂಗೆ ಅದ ಹಣೆ ಬರ, ಅದ್ರ ಹಣೆಲ್ಲ ಬರ್ದಿತ್ತು, ಇನ್ ಬಿಡಿ ಹೋಗ್ತಾನೆ ಅಂತ ಹೇಳಿದೆ. ಈಗೆಲ್ಲ ನಮ್ಮ ಆಗುಂಬೆ ಭಾಗದವರು ಅಲ್ಲಿ ಎಲ್ಲರೂ ಭಾರಿ ಬೇಜಾರದಲ್ಲಿದ್ದಾರೆ.
ಈಗ ಒಂದು ಒಂದು ಆನೆ ಕತೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಎಂಡ್ ಆಗಿದ್ದು ಇಲ್ಲಿ ಆಲ್ದೂರು, ಎನ್ನಾರ್ಪುರ ಮತ್ತೆ ನಮ್ಮ ಬೇಲೂರು ಭಾಗದ PTF ಹುಡುಗರು ಇದಾರಲ್ಲ ಅವರ ಆ ದುಡಿಮೆ ಉಂಟಲ್ಲ ಈ ಆನೆ ಸಿಕ್ಕ ಕಾರಣ. ಆಮೇಲೆ ಮತ್ತೊಂದು ನಮ್ಮ ಮುಜೀಬ್ ಮತ್ತೆ ಅಕ್ರಮ್ ಒಬ್ಬ ವೀರ ಯೋಧ ಇದ್ದಂಗೆ. ಅಕ್ರಮ್ ಸುಮಾರು ಅವ್ರದೆಲ್ಲ ಇದೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ನಮ್ಮ ಆನೆ ಮಾವತರು ಮತ್ತೆ ಆನೆ ಜೊತೆ ಒಂದು ಹುಡುಗರು, ಆಮೇಲೆ ನಮ್ಮ ದುಬಾರಿ ಈರಣ್ಣ ಅವ್ರ ಟೀಮು ಅವರೆಲ್ಲ ಒಂದಾದ್ರೆ ಒಬ್ಬ ಸಮರ್ಥ ಆಫೀಸರ್. ಅವರ ಮೆಂಟಾಲಿಟಿ ఎంత ಸ್ಟ್ರಾಂಗ್ ಇದೆ ಅಂದ್ರೆ ಅವರೇ ಕಾಡೊಳಗೆ ಹೋದ್ರು. ಒಬ್ಬ ಅವರು ಅಂತ ರಾಕ್ಷಸ ಆನೆ, ಒಬ್ಬ ಅಷ್ಟು ದೈತ್ಯ ಆನೆ 72 ಗಂಟೆ ಆಗಿಲ್ಲ ವರ್ಷದ ಸಾಯಿಸಿ 3 ದಿನ ಆಗಿಲ್ಲ, ಜೊತೆಗೆ ಕೇವಲ 48 ಗಂಟೆ 48 ಗಂಟೆ ಅವರೇ ಅದು ಪಶ್ಚಿಮ ಘಟ್ಟದ ಕಾಡು ಒಳಗೆ ಹೋಗಿ ನಡೆಯಲ್ಲಿ ಚೀಪಿಂದ ಇಳಿದು ಆನೆ ಹೆಜ್ಜೆಯಲ್ಲಿ ಸ್ವಲ್ಪ ದೂರ ನಡೆದಾಡಿ ಬಂದ್ರು ಅಂದ್ರೆ ಅಂತ ಸಮರ್ಥ ನಮ್ಗೆ ಆಫೀಸರ್ಗಳು ಬೇಕು. ಸುಮ್ಮನೆ ಅಲಂಕಾರಕ್ಕೆ ಬರೋದು ಅಲ್ಲೇನೋ ಮಾಡೋದಲ್ಲ. ಆಮೇಲೆ ಇಷ್ಟು ನಿನ್ನೆದು ಕಾರ್ಯಾಚರಣೆ ಆಗಿತ್ತು.